ತಾಲೂಕಿನ ಕೊಟಬಾಗಿ ಏತ ನೀರಾವರಿ ಕಾಲುವೆಯ ಕೊನೆಯ 4 ಹಳ್ಳಿಗಳಿಗೆ ಸಮರ್ಪಕವಾಗಿ ನೀರು ಹರಿಸುವಂತೆ ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘದ ಚಿಕ್ಕೋಡಿ ಘಟಕದ ವತಿಯಿಂದ ತಹಶೀಲ್ದಾರರಿಗೆ ಹಾಗೂ ನೀರಾವರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 3ರಿಂದ 4 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿದರೂ ಅಧಿಕಾರಿಗಳು ನೀರು ಹರಿಸುತ್ತಿಲ್ಲ. ಕಾಲುವೆಯಲ್ಲಿ ಹುಳ ತುಂಬುತ್ತಿದ್ದು ಯಾವುದೇ ದುರಸ್ತಿ ಕಾರ್ಯ ನಡೆದಿಲ್ಲ. ಅಧಿಕಾರಿಗಳು ಮೋಟಾರ್ ರಿಪೇರಿ ಹಾಗೂ ಜಾಕ್ವೆಲ್ನಲ್ಲಿ ನೀರಿಲ್ಲ ಎಂಬ ಬೇಜವಾಬ್ದಾರಿಯ ಉತ್ತರಗಳನ್ನು ನೀಡುತ್ತಾ ರೈತರನ್ನು ಸಂಕಷ್ಟಕ್ಕೆ ದೂರಿದ್ದಾರೆ. 1ರಿಂದ 6ನೇ ಗೇಟ್ವರೆಗೆ ನೀರು ಹರಿಯುತ್ತಿದ್ದು 7 ಮತ್ತು 8ನೇ ಗೇಟ್ ಕೊನೆಯ ಭಾಗಕ್ಕೆ ನೀರು ತಲುಪುತ್ತಿಲ್ಲ. ಮಳೆ ಇಲ್ಲದೆ ದನಕರುಗಳಿಗೆ ಕುಡಿಯುವ ನೀರಿನ ತೊಂದರೆಯಾಗುತ್ತಿದೆ. ಹತ್ತಿರದಲ್ಲೇ ಹಿರಣ್ಯಕೇಶಿ ನದಿ ತುಂಬಿ ಹರಿಯುತ್ತಿದ್ದರೂ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ರೈತರು ನೀರಾವರಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಬಂದ ತಕ್ಷಣ ನೀರು ಕೊಡ್ಬೇಕು ಹೇಳಿದ್ರೆ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಯಾರೊಬ್ರು ಮಾತು ಕೇಳಿ ಮತ್ತೆ ನೀವು ಡಿಸೆಂಬರ್ 4 ತಾರೀಕು ಚಿಕ್ಕೋಡಿಯಾಗ ಹೇಳಿದ್ರಿ, ಸರ್ಕಲ್ದಾಗ ಹೇಳಿದ್ರಿ. ಹೌದು, 8 ದಿವಸ ಎಲ್ಲ ರಿಪೇರಿ ಮಾಡ್ತೀವಿ. ಈಗ 8 ದಿವಸ ಅಂದ್ರೆ ಡಿಸೆಂಬರ್ದಿಂದ ಇಲ್ಲಿವರೆಗೆ 2 ದಿವಸ ನೀವಲ್ಲ. ಅಧಿಕಾರಿಗಳು ಅಲ್ಲಿ ಅವ್ರ ಕೆಲಸ ಮಾಡಾನಿಲ್ರಿ ಸರ್. ಈಗ ಸೋರಿಕೆ ಬಂದ್ ಆಗ್ಬೇಕ್ರಿ ಸರ್. ಒಬ್ಬರನ್ನ PC ಕಳ್ಸ್ರಿ, ನಿಮ್ಮ ಅವ್ರ ಗುಡ್ಡಕಾಯಿ ಜೊತೆ ಒಬ್ರನ್ನ PC ಕಳ್ಸ್ರಿ. 100 ಮೀಟರ್ ಅದಾವ, 100 ಕಳ್ಸ್ರಿ. ಅವ್ರ ಸೋರಿಕೆ ಏನದಾವಲ್ಲ ಎಲ್ಲ ಬಂದ್ ಮಾಡ್ರಿ. ನೀವು ತಿಳಿದ್ರಿ 6 ಗೇಟಿಗೆ ನಿಮ್ಗೆ ಕ್ಯಾಮ್ರಾ ಕುಣಿಸ ಆಯ್ತು ಹೇಳ್ರಿ, ನಾವು ಕುಣಿಸ್ತೇವ್. ರೈತರು ಕ್ಯಾಮ್ರಾ ಕುಣಿಸ್ರಿ, ಅರ್ಧ ಕಿಲೋಮೀಟರ್ ಜಗದೈತಿ, ಯಾವ ಬರ್ತಾವ ಒಂದು FIR ಮಾಡ್ರಿ. ಇಲ್ಲಿ ಬಂದವ್ ಅವ್ನು ಅವ್ರ ರೈತರ ನಾವು ರೈತರ ಅವ್ರು ಯಾಕೆ ಏನ ಅವ್ರೇನ್ ನಿಮ್ಗೆ ಕಮಿಷನ್ ಕೊಡದ ದಂಗೆ ನಡೆದೈತಿ. ಮುಂದಿನ 2ರಿಂದ 3 ದಿನಗಳಲ್ಲಿ ನೀರು ಹರಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಸಂಘದ ಅಧ್ಯಕ್ಷರಾದ ರಾಜಪ್ಪ ಶಿವಪ್ಪ ಶಿವಾಪುರೆ ಹೇಳಿಕೆ ಮತ್ತು ಎಲ್ಲ ರೈತ ಸಂಘಟನೆಗಳ ಸಮ್ಮುಖದಲ್ಲಿ ನಾವು ಚಿಕ್ಕೋಡಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಮಾಡ್ಕೊಳಕ್ ಬಂದೇವು. ಏನ್ ಮನವಿ ಮಾಡ್ಕೋದಂದ್ರ, ನಮ್ದೊಂದು ಇವತ್ತು ಮನವಿ ಕೊಡೋದಂದ್ರ ಒಂದು ದೊಡ್ಡ ನಮ್ಗ ಮುಖಭಂಗ ಆಯ್ತು. ಒಳ್ಳೊಳ್ಳೆ ಬರೋದ, ಮನವಿ ಕೊಡೋದ, ಹೋಗೋದ, ಇದು ಯಾವ್ದು ಆಗದ ಮಾತ್ರ. 4-5 ವರ್ಷ ಆತ್ರಿ. ಕಾವಲಿ ಒಳಗ ಮಲ್ಲಿಗೆ ಸ್ಟ್ರೈಕ್ ಮಾಡಿದ್ವು. ಮರದೋಸ್ ಬಂದ್ ಒಂದ್ 2 ಕಿಲೋಮೀಟರ್ ಹೋಳಿ ಐತ್ರು, ಒಂದ್ 4 ಬಂದರ್ಗಳು ರಿಪೇರಿ ಮಾಡ್ರಿ. ಮುಂದಿನ ಅವ್ರಿಗೆ ಏನಾಗೈತ್ರಿ, ನಾವ್ ಏನ್ರ ಒಂದು ಹೋರಾಟ ಮಾಡ್ತೇವೆ, 2 ದಿವಸ ಕೆಲಸ ಮಾಡ್ತಾರ, ಮಲ್ಕೊಂಡ್ಬಿಡ್ತಾರ ಅವ್ರೆಲ್ಲ ಅಧಿಕಾರಿಗಳೆಲ್ಲ. ಅದಕ್ಕೆ ಇವತ್ ನಾವ್ ಏನ್ ಹೇಳಕ್ ಬಂದೇವ್, ಕೊನೆಯದಾಗ್ರಿ ಬಂಬಲ್ವಾಡ್, ಡೋನ್ವಾಡ್, ಕರ್ಗಾಂವ್, ಕೊಟವಾಗಿ ಯಾವ್ದಿರೋರ್ದು ಏನ್ ಸಮಸ್ಯೆ ಆಗತೈತಿ ಅದ ಕೊನೆ ಹೇಳಿ ನೀರ್ ಮುಟ್ಟಂಗಿಲ್ಲ 2-3 ದಿನದಾಗ. ಯಾಕಂದ್ರ ಈಗ ಎಲ್ಲಾ ಮೋಟರ್ಗಳು ರೆಡಿ ಅದಾವು, ಜಾಕೆಲ್ಲ ನೀರ್ ಐತಿ, ಆಮೇಲೆ ಹಿರಣ್ಯಕೇಶಿ ನದಿ ಪೂರಾ ತುಂಬಿ ಹರಿ ಐತಿ. ಈ ಸಲ ಜರ ನೀರ್ ಅವ್ರ ನಮಗ್ 2-3 ದಿವಸ ನಮ್ಮ ಕೊನೆ ಹಳ್ಳಿಗಳಿಗೆ ನೀರ್ ತಲುಪುವಂಗ ಅವ್ರ ಅಧಿಕಾರಿಗಳು ಮಾಡ್ಲಿಲ್ಲಪ್ಪ ಅಂತಂದ್ರ 4 ದಿವಸದಾಗ ನಾವ್ ಯಾರದ ಪರ್ಮಿಷನ್ ತಗೊಳೋರಲ್ಲ, ಏನಿಲ್ಲ. ಏನ್ ರೈತರ ಪರ್ಮಿಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ನಮ್ಮ ಎಲ್ಲಾ ರೈತ ಸಂಘಟನೆಗಳ ವತಿಯಿಂದ ನಾವು ರೈತರು ಅಷ್ಟೇ ಅಲ್ದ ನಮ್ಮ ಮನೆಯಲ್ಲಿರುವಂತ ದನ ಕರುಗಳು, ಜಾನುಗಳು ಎಲ್ಲಾ ಸಮೇತ ಚಿಕ್ಕೋಡಿ ಸರ್ಕಲ್ ಬಂದ್ ಮಾಡಿದ್ವು ಅಂತಂದ್ರ ಆಮೇಲೆ ಆ ತೊಂದರೆಗಳಿಗೆ ಅವ್ರಿಗೆ ಅಡ್ಕಾಸ್ಕೊಂಡ್ ಕೊಂಡೋಗ್ತಾರ. ಯಾರಿಗೂ ಜನರಿಗೆ ನಮ್ಮಿಂದ ತೊಂದರೆ ಆಗ್ಬಾರ್ದು. ಆ ಬಂದ್ ಮಾಡೋಕ್ಕಿಂತ ಮೊದಲ ಅವ್ರು ಮಾಡ್ಲಿ. ಮತ್ತಿದು ನಾವು ಅವ್ರಿಗೆ ಬರ್ತೇವೆ ಮನವಿ ಕೊಡ್ತೇವೆ ಏನ್ ತೆರೆಯಾಗಿ ಇಟ್ಕೊಂಡಾರಲ್ಲ ಅಧಿಕಾರಿಗಳು, ಈ ಸಲ ತೆರೆಯಾಗಿ ತೆಗೆದು ಬಿಡ್ಲಿ ಅದನ್ನೆಲ್ಲ. ಇವತ್ತಿಷ್ಟೆಲ್ಲಾ ಮಂದಿಗೆ ಹೊಲ ಕೆಲಸ ಬಿಟ್ಟು ಒಂದ್ 50-60 ಜನ ಬಂದ್ ಇಷ್ಟ ಮನವಿ ಕೊಡುವಂತದ ಏನ್ ಪರಿಸ್ಥಿತಿ ಬಂದೈತಿ, ಬಾಳ ನಮ್ ದುರ್ದೈವ ಐತಿದ್. ಯಾಕಂದ್ರೆ 1 ಸಲ ಮನವಿ ಕೊಟ್ರ, 2 ಸಲ ಮನವಿ ಕೊಟ್ರ, ಈ ಡಿಸೆಂಬರ್ 12ನೇ ತಾರೀಕು ಏನ್ ರೈತ ಸಂಘ, ಡಿಸೆಂಬರ್ 4 ತಾರೀಕು ಏನ್ರಿ ಯಾರೇ ಆಫೀಸರ್ ಅವ್ರಿ ಈಗ ನಮ್ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾತ್ ಕೊಟ್ಟು ಹೋಗಿರ ಅವ್ರು. ಯಾವ್ರಿ ಈಗ ಮಾತ್ ಕೊಟ್ಟು 3-4 ತಿಂಗಳಾತ. ಈಗ ಹೊಳ್ಯಾಗ ನೀರ್ ಐತಿ, ಪಂಪ್ ಸೆಟ್ ಐತಿ, ಎಲ್ಲಾ ಐತಿ, ಇನ್ನ ಅದು ಕೆಲಸ ಆಗಂಗಿಲ್ಲ. ಅದಕ್ಕೆ ನಾವು ಈಗ ಇಲ್ಲಿ ತಹಶೀಲ್ದಾರ್ ಸಾಹೇಬ್ರ ಮನವಿ ಕೊಡಾಯ್ತೇವು, ನೀರಾವರಿ ಇಲಾಖೆ ಕೊಡಾಯ್ತೇವು. ಇನ್ನು ನೇರವಾಗಿ ಹೋಗಿ ಜಿಲ್ಲಾ ಅಧಿಕಾರಿಗಳು ಅವ್ರಿಗೂ ಇದನ್ನ ಮನವರಿಕೆ ಮಾಡಿ ಬರ್ತೇವೆ ನಾವು. ಇನ್ನು ಮುಂದೆ ಯಾವ್ದು ನಮ್ ಕಡೆಯಿಂದ ಮನವಿಗಳು ಇಲ್ಲ, ಆಮೇಲೆ ಯಾವ ಪರ್ಮಿಷನ್ ಕೇಳಂಗಿಲ್ಲ. ನೇರವಾಗಿ ಬಂದ್ ಚಿಕ್ಕೋಡಿ ಸರ್ಕಲ್ ಬಂದ್ ಆಯ್ತು. ಇಷ್ಟೇ ನಮ್ದೊಂದ್ 2 ಮಾತು. ಈ ತಹಶೀಲ್ದಾರ್ಗೆ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಭೇಟಿ ಬಂದಿದ್ವಿ. ಕಳೆದ 30 ವರ್ಷದಿಂದ ಈ ಕಿನಾಲ್ ಕೊಟವಾಗಿ ಆತ ನೀರಾವರಿ ಕಿನಾಲ್ ಆಗೈತಿ. ಆದ್ರೆ ಕೊನೆ 4 ಹಳ್ಳಿಗೆ ಯಾವತ್ತೂ ಅನ್ಯಾಯ ಆಗೈತಿ. 4 ಹಳ್ಳಿಗೆ ನೀರ ಬರಂಗಿಲ್ಲ. ಹೋರಾಟ ಮಾಡ್ಬೇಕು ಪ್ರತಿ ವರ್ಷ. ಆ ಡಿಸೆಂಬರ್ದಾಗ ಹೇಳಿದ್ರು ಪೆಂಡೆಕರ್ ಅವ್ರ ಯಜಮಾನರ್ ಹೇಳಿದ್ರು, ನಾವು ಪೂರ್ವ ತಯಾರಿ ಮಾಡ್ಕೊತೇವ್ರಿ, ನೀರ್ ಯಾವಾಗ ಬರ್ತೈತಿ ಆಗೆಲ್ಲ ದೋಣವಾಡ, ಹಂಚನಾಳ್, ಬಂಬಲ್ವಾಡ ತನಕ ನೀರ್ ಕಟ್ಸೋ ಜವಾಬ್ದಾರಿ ನಮ್ದು ಐತಂತೇಳಿ ಆ ಹೋರಾಟದಾಗ ಮಾತು ಕೊಟ್ಟು ಹೋಗಿದ್ರು. ಅವ್ರೀಗ ಮರ್ತಿದಾರ. ಈಗ ರಾಜಕಾರಣಿಗಳನ್ನ ಯಾರ ಕರ್ಕೊಂಡ್ ಬಂದ್ರ, ರಾಜಕಾರಣಿಗಳು ಯಾರು ಬಂದ್ರಂದ್ರ ಅವ್ರಿಗೆ ಬಾಲ ಬಿಡೋದ, ಅವ್ರು ಬಂದ್ರತ್ತ ನೀರ್ ಬತ್ತ ಅನ್ನೋದ, ಅದು ಮುಂದ್ಕುಸ್ ತರೋದ, ಮತ್ತ ಅವ್ರು ಹೋದ್ರ ಅವ್ರ ಕೂಡ ಹೋಗೇ ಬಿಡ್ತೈತಿ.
ಕೊನೆ ಹಳ್ಳಿಗೆ ನೀರ್ ತರ್ತೇವೆ ಅಂತೇಳಿ ಏನೋ ಹೋರಾಟದಾಗ ಮಾತು ಕೊಟ್ಟಿದ್ರು ಅದಕ್ಕೆ ಕಿಂಚಿತ್ತು ಅವ್ರ ಯಾವ ಅಧಿಕಾರಿ ಬಿ ಹಂಗ ನಡ್ಕೊಂಡಿಲ್ಲ. ಯಾಕಂದ್ರ ಹೋಳೆ ಎತ್ತಿಲ್ಲ ಇವ್ರು ದಂಡಿಗೆ ನೀರ್ ತರೋದ್ ಹೆಂಗ್ ಬಂತು ತರಕ್ ತಯಾರಿ ಮಾಡಿದೇವತ್ತಾರ. ಈ ಫೋನ್ಯಾಗ ಮಾತಾಡ್ರೆ ನಾವ್ ಅದ ತಯಾರಾಗಿದೇವ್ರಿ ಬಿಡು ತಯಾರಾಗಿದೇವಿ ಅಂದ್ರ ಬಿಡು ತಯಾರಿ ಅವ್ರ ತಯಾರಿ ಆಗೋದಕ್ಕಂದ್ರ ನೀರ್ ಹೋಗ್ತಾವ. ಈಗ ಬ್ಯಾರೆ ಜಿಲ್ಲೆದವ್ರು 4 ನೀರ್ ಹಾಯ್ಸ್ರ, ನಮ್ ಜಿಲ್ಲೆದಾಗ ಡ್ಯಾಮ್ ಐತಿ, ಡ್ಯಾಮ್ ತುಂಬೈತಿ, ಕೃಷ್ಣ ಹೊಳಿ ಇದು ಹಿರಣ್ಯಕೇಶಿ ನದಿ ತುಂಬಿರೋದೈತಿ. ಬ್ಯಾರದವ್ರು ನೀರ್ ಹಾಸ್ಬೇಕು ಮತ್ತ ನಾವ ಮಳಿನೂ ಇಲ್ಲ ನೀರು ಇಲ್ಲ. ಕಿನಾಲ್ ಇದ್ದವ್ರಿಗ್ರೆ ನೀರ್ ಕೊಡ್ರಿ ಪುಣ್ಯಾತ್ಮ ಅಂದ್ರೆ ಇಲ್ದವ್ರಂತೂ ಇಲ್ಲದೇವ್ ನಾವು. ಅದಕ್ಕೂ ಭರವಸೆ ಕೊಟ್ಕೊತ ಹೋಗಿದಾರೆ ಎಲ್ಲರೂ. ಈ ಇದ್ದವ್ರಿಗ್ರೆ ನೀರ್ ಕೊಡ್ಬೇಕಲ್ಲ, ಕೊಡಕ ಅವೆಲ್ಲ ಅಂದ್ರೆ ಕೊಡ್ಬೇಕಲ್ಲ. ಅದಕ್ಕೂ ಹೋರಾಟ ಮಾಡ್ಬೇಕು, ಅದಕ್ಕೂ ಪ್ರಯತ್ನ ಮಾಡ್ಬೇಕು. ಇದ ಹೋರಾಟ ಮಾಡಂಗಿಲ್ಲ, ಈಗ ಇನ್ನು ಉಗ್ರ ಹೋರಾಟ ಮಾಡ್ಬೇಕಂತ ನಿಶ್ಚಯ ಮಾಡಿದೇವಿ. ಇದು ಮನವಿ ಕೊಟ್ಟಿದೀವಿ. ಇನ್ನು 2-3 ದಿನದಾಗ ನೀರ್ ಬಿಡಿಸ್ತೇವ ಅಂತ. ನೀರ್ ಜರ ಬರ್ಲಿಲ್ಲ ಅಂದ್ರ ನಮ್ಮ ಮಿತ್ರ ಹೇಳಿದಾರ, ಈಗ ರಾಚಪ್ಪ ಅವ್ರು ಹೇಳಿದಾರ. ಈಗ ಏನ್ ಹೇಳಿದಾರಪ್ಪ ಅಂತಂದ್ರ ದನಗಳು ಕಕ್ಕೊಂಡ್ ಹುಗುನು ಕಕ್ಕ ಅಂದಾರು. ಅದಕ್ಕೆ ನಾವು ಗಟ್ಟಿದೀವಿ. ಸರಿಯಾಗಿ ರೈತರಿಗೆ ನೀರ್ ಕೊಡ್ಲಿಲ್ಲ ಅಂದ್ರ, ಬರಗಾಲ ಬಿದ್ದಾಗ ನೀರ್ ಕೊಡ್ಲಿಲ್ಲ ಅಂದ್ರ ಏನ್ ಮಾಡೋರ್ದಿರಿ? ಬರಗಾಲ ಬಿದ್ದಾಗ ಗೋಶಾಲೆ ಮಾಡ್ಲಿಲ್ಲ ಅಂದ್ರ ಏನ್ ಮಾಡೋರ್ದಿರಿ? ಬರೇ ನೀವು ಪೇಪರ್ ಹೇಳಿಕೆ ಸಾಕಾಗೈತಿ ಸರ್ಕಾರ. ಇಲ್ಲಿ ರಿಯಲ್ ಆಗಿ ಏನ್ ನಡ್ದೈತಿ ಅನ್ನೋದು ಬಂದ್ ನೋಡ್ರಿ. ರಿಯಲ್ ಆಗಿ ಗೋಶಾಲೆಗಳು ಮಾಡ್ರಿ. ಇಮಿಡಿಯೇಟ್ ತಕ್ಷಣ ಎಲ್ಲೆಲ್ಲಿ ನೀರ್ ಸಾಧ್ಯತೆ ಅಲ್ಲೇರೆ ಕೊಡ್ರಿ. ನೀರ್ ಇದ್ದಾಗ ಕೊಡ್ರಿ, ನೀರ್ ಇಲ್ದಾಗ ಏನ್ ಕೊಡಕ್ ಆಗಂಗಿಲ್ಲ. ನೀವು ಸರಿಯಾಗಿ ನಡ್ಕೊಲಿಲ್ಲ ಅಂದ್ರ ಬೀದಿಗೆ ಇಳಿದು ಹೋರಾಟ ಮಾಡೋದು ಅನಿವಾರ್ಯ ಐತಿ. ಮನವಿ ಮಾಡಿದೇವಿ. ಮುಂದಿನ ದಿನಮಾನಗಳದಾಗ ಸರ್ಕಲ್ಗೆ ದನಗಳು ಹೊಡ್ಕೊಂಡ್ ಬರ್ತೇವೆ, ಅದನ್ನ ಮಾಡೇ ಮಾಡ್ತೇವೆ ನೀರ್ ಬರ್ಲಿಲ್ಲ ಅಂದ್ರೆ. ಈ ಸಂದರ್ಭದಲ್ಲಿ ಹಲವಾರು ರೈತರು ಉಪಸ್ಥಿತರಿದ್ದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.